ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗ ಐಪಿಎಲ್ ಪಂದ್ಯಗಳನ್ನು ಆಡಿಸೋಕೆ ಅನುಮತಿಯನ್ನ ನೀಡಲಾಗಿದೆ ಅಂತ ಆರ್ಸಿಬಿ ಅಭಿಮಾನಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ನೀಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯವನ್ನ ನಡೆಸಲು ಅನುಮತಿಯನ್ನ ನೀಡಿದೆ. ಈಗ ಸರ್ಕಾರದ ಉನ್ನತ ಮಟ್ಟದ ಸಮಿತಿ 5 ಪಂದ್ಯಗಳಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಅಂತೆ. ಪುನಃ ವರದಿಯಲ್ಲಿನ ಅಂಶವನ್ನ ಜಾರಿಗೊಳಿಸಿ ಪಂದ್ಯಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅದು ಯಾಕೆ 5ಕ್ಕೆ ಅಂತ ನಂಗೆ ಅರ್ಥ ಆಗಲಿಲ್ಲ. ಕೆಎಸ್ಸಿಗೆ ಒಪ್ಪಿಗೆಯನ್ನ ಈಗ ರಾಜ್ಯ ಗೃಹ ಇಲಾಖೆ ನೀಡಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಸರ್ಕಾರ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಇದು. ಪಂದ್ಯ ಆಡೋಕೆ ಅವಕಾಶ ಕೊಡ್ತೀರಾ ಅನ್ನೋದಾಗ ಒಂದಿಷ್ಟು ನಿಯಮಗಳನ್ನು ಹಾಕಿ ಆ ಏನು ಗೇಟ್ಗಳಿದೆ ಅದು ದೊಡ್ಡದಾಗಿ ಮಾಡಿಸಿ ಕೂತ್ಕೊಳ್ಳೋ ಸ್ಟೇಡಿಯಂ ಕೆಪಾಸಿಟಿ ಏನಿದೆ ಆ ನಂಬರ್ಸ್ಗಳನ್ನು ಸ್ವಲ್ಪ ಕಡಿಮೆ ಮಾಡಿಸ್ಕೊಳ್ಬೇಕಿದ್ರೆ. ಆದರೆ 5 ಪಂದ್ಯಗಳಿಗೆ ಅಂತ ಲಿಮಿಟೇಷನ್ ಹಾಕ್ಕೊಂಡು ಕೊಡೋದೇನು? ನಾನು ಒಂದು ಸಮಿತಿ ಇದ್ದೀನಿ, ನಾನು ಹೆಂಗೆ ಹೇಳ್ತೀನಿ ನಂಗೆ ಕೇಳಿ ಅಂತನ ಅದು ಏನು ಅರ್ಥ ಆಗಲಿಲ್ಲ ವಿಚಾರದಲ್ಲಿ. ನನ್ನ ಸಹೋದ್ಯೋಗಿ ರಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಘು, ಈಗ ಸರ್ಕಾರ ಏನೋ ಗುಡ್ ನ್ಯೂಸ್ ಕೊಟ್ಟಿದೆ, ಆದರೆ 5 ಪಂದ್ಯಗಳಿಗೆ ಮಾತ್ರ ಅಂತ ಹೇಳ್ತಾ ಇದ್ದಿಲ್ಲ. ಅದು ಏನು ಕಂಡೀಷನ್ ನಂಗೆ ಅರ್ಥ ಆಗಲಿಲ್ಲ. ನಾನು ಹೇಳ್ದಂಗೆ ನೀವು ಕೇಳಬೇಕು, ನಾನು ಸಮಿತಿ ಇದ್ದೀನಿ, ನನ್ನ ಇಷ್ಟ ಅನ್ನೋ ರೀತಿಯಲ್ಲಿ ಅದು ಏನು ಕತೆ? ಅರುಣ್, ಐಪಿಎಲ್ ಸಂಬಂಧಪಟ್ಟಂತೆ ಸದ್ಯ ಈಗ ಗೃಹ ಇಲಾಖೆ ಒಂದು ನಿರ್ಧಾರವನ್ನು ಮಾಡುವಂಥದ್ದು. ಕೇವಲ ಐಪಿಎಲ್ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಜೊತೆಗೆ ಐಪಿಎಲ್ 2 ಪಂದ್ಯಾವಳಿಗಳಿಗೆ ಆಯೋಜನೆ ಮಾಡೋದಕ್ಕೆ ಅವಕಾಶವನ್ನು ನೀಡಿದೆ. ಬಟ್ ಬಹಳ ಕ್ಲಿಯರ್ ಆಗಿದೆ, 5 ಪಂದ್ಯಗಳಿಗೆ ಎನ್ನುವಂಥದ್ದು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಈಗಾಗಲೇ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನಿತ್ತು, ಬೇರೆ 2 ಕಡೆಗಳಲ್ಲಿ ಪಂದ್ಯವನ್ನ ನಡೆಸಬೇಕು, ತವರು ಮೈದಾನವನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಹೋಗಿ ಒಂದಷ್ಟು ಪರ್ಮಿಷನ್ ಅನ್ನ ಕೇಳುವಂಥದ್ದು, ಜೊತೆಗೆ ಅಲ್ಲೂ ಮಾತುಕತೆಯನ್ನ ಮಾಡುವಂತ ಕೆಲಸಗಳನ್ನ ಮಾಡಿತ್ತು. ಅದಾದ್ಮೇಲೆ ಇನ್ನೂ ಕೂಡ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಬರದೇ ಇದ್ದಂತ ಕಾರಣಕ್ಕಾಗಿ ಕೆಲವೇ ದಿನಗಳು ಮಾತ್ರ ಐಪಿಎಲ್ ಆರಂಭಕ್ಕೆ ಇರುವಂತಹ ಹಿನ್ನೆಲೆಯಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಬೇರೆ ಕಡೆ ಹೋಗಿತ್ತು. ಬಟ್ ಈಗ ಬೇರೆ ಕಡೆಗಳಲ್ಲಿ ಮಾತುಕತೆ ಆಗಿರುವಂತ ಕಾರಣಕ್ಕಾಗಿ 2-3 ಪಂದ್ಯಗಳನ್ನ ಅಲ್ಲಿಗೆ ಬಿಟ್ಕೊಟ್ಟು ಇಲ್ಲಿಗೆ 5 ಪಂದ್ಯಗಳನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ಆಗ್ತದೆ. ಸೊ ಆ ಕಾರಣಕ್ಕಾಗಿಯೂ ಬೆಂಗಳೂರಿನಲ್ಲಿ ಕೇವಲ 5 ಪಂದ್ಯಗಳನ್ನ ಮಾತ್ರ ಆಯೋಜನೆ ಮಾಡಬೇಕು ಅನ್ನುವಂತ ಚರ್ಚೆಗಳಾಗ್ತಾ ಇರುವಂತದ್ದು. ಜೊತೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನ ಏನಿದೆ, ಚಿನ್ನಸ್ವಾಮಿ ಮೈದಾನದಲ್ಲಿ ಪುನಃ ಸಮಿತಿಯ ವರದಿ ಏನಿತ್ತು, ಆ ವರದಿಯ ಪ್ರಕಾರವಾಗಿ ಒಂದಷ್ಟು ಸಿದ್ಧತೆಗಳೆಲ್ಲವೂ ಕೂಡ ಆಗಬೇಕಿದೆ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ಸಮಯ ಬೇಕಾಗ್ಬೋದು ಅನ್ನುವಂತ ಕಾರಣಕ್ಕಾಗಿ ಆರಂಭದ ಪಂದ್ಯಗಳನ್ನ ಅಲ್ಲಿ ಮುಗಿಸಿ ನಂತರದ ಪಂದ್ಯಗಳನ್ನ ಈ ಕಡೆಗೆ ಶಿಫ್ಟ್ ಮಾಡುವಂತ ಸಾಧ್ಯತೆಗಳು ಇದೆ. ಸೊ ಆ ಕಾರಣಕ್ಕಾಗಿ 5 ಪಂದ್ಯಗಳು ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ಕೆಎಸ್ಸಿಯು ಕೂಡ ಅದಕ್ಕೆ ಮಾತ್ರ ಅವಕಾಶವನ್ನ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಗೃಹ ಇಲಾಖೆಗೆ ಮನವಿಯನ್ನ ಮಾಡಿರುವಂತ ಸಾಧ್ಯತೆ ಇದೆ. ಬಟ್ ಆದ್ರೆ ಒಂದು ಐಪಿಎಲ್ ಇಲ್ಲಿಂದ ಆಲ್ಮೋಸ್ಟ್ ಬೇರೆ ಕಡೆ ಶಿಫ್ಟ್ ಆಯ್ತು ಅನ್ನುವಂತಹ ಸಂದರ್ಭದಲ್ಲಿ ಈಗ ಸದ್ಯ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು. ಪಂದ್ಯಾವಳಿಗಳನ್ನ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಹೇಳಿದೆ. ಅಂದ್ರೆ ಯಾವೆಲ್ಲ ವರದಿಯಲ್ಲಿ, ಪುನಃ ಸಮಿತಿಯ ವರದಿಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದ್ವು ಅವೆಲ್ಲವನ್ನ ಕೂಡ ಸರಿಪಡಿಸಿಕೊಂಡು ಅದರ ಆಧಾರದ ಮೇಲೆ ಇಲ್ಲಿ ಪಂದ್ಯಾವಳಿಗಳನ್ನ ಮಾಡೋದಕ್ಕೆ ಈಗ ಅವಕಾಶವನ್ನ ನೀಡಿರುವಂತದ್ದು. ಅರುಣ್. ಓಕೆ ರಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.